ಹಾಯ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆನೇ ಇವತ್ತು ರೆಡಿಯಾಗಿದ್ದೀನಿ. 4 ಗಂಟೆಗೆ ಎದ್ದಿರೋದು. ಎದ್ದೆಲ್ಲ ಪ್ರಿಪೇರ್ ಮಾಡಿಕೊಂಡು ಇವತ್ತು ಧರ್ಮಸ್ಥಳ ಹೋಗ್ತಾ ಇದ್ದೀನಿ. ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ. ಮಳೆ ಬೇರೆ ಇದೆ, ಹಾಗಾಗಿ ಸ್ವೆಟ್ರ್ ಬೇರೆ ಹಾಕ್ಕೊಂಡೆ. ಚಳಿ ಹೊರಗಡೆ ಹೆಂಗೆ ಹೋಗೋದು ಅಂತ ಅನಿಸ್ತಿದೆ. ಆ ಕಾಟನ್ ಹಾಕಿದೆಯಾ? ಇದೆಯಾ? ಕಾಟನ್ ಕೂಡ ಸ್ವಲ್ಪ ಹಾಕು. ಅಲ್ಲಿ ಇನ್ನೂ ಚಳಿ ಇರುತ್ತೆ, ಹಾಗಾಗಿ ಏನೇನು ಬೇಕು ಎಲ್ಲ ಕೂಡ ತಗೊಂಡಿದ್ದೀನಿ. ಎಲ್ಲರೂ ಕೂಡ ವಿಶ್ ಮಾಡಿ ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ, ಕುಕ್ಕೆ ಮತ್ತು ಇನ್ನೂ ಎಲ್ಲೆಲ್ಲ ಹೋಗ್ತೀವಿ ಅಂದ್ಬಿಟ್ಟು ಖಂಡಿತವಾಗ್ಲೂ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಅಲ್ಲ, ನೀವು ಮುಂದೆ ಹಾಕ್ಬಿಟ್ಟಿತ್ತು. ಇದಕ್ಕೇನು ಹಾಕಿದೆ ಮತ್ತೆ ನೀವು? ಎಲ್ಲ ದೊಡ್ಡದಲ್ವಾ ಅಂತ. ಯಾವ ಹೆಸರು ಇಲ್ಲೇ ಇದೆ, ಇಲ್ಲೇ ಕೃಷ್ಣಬೆ ಅಂತೂ ಬೆಳಗ್ಗೆ ಬರ್ತಾ ಇದೆ. ಓ, ನೆನ್ನೆ ನಡೆಸಿದ್ರೆ ಇವತ್ತು ಖುಷಿಗೌಡ ಎದ್ಬಿಟ್ಟು 4 ಗಂಟೆ ರಾತ್ರಿಗೆ ಹೇಳ್ತಾ ಇದ್ದಾರೆ. ಇವತ್ತು ಶೈಲಿ ಬೆಡ್ ಮೇಲೆ ಎಲ್ಲ ತಿಳ್ಕೊಂಡ್ರೆ ಯಾಕೋ ಇದೆಲ್ಲ ಸುಟ್ಕೊಂಡಿದೆಯಾ? ಅದು ಬ್ಯಾಗ್ ತಗೊಂಡಿದೆ. ಕಾಟನ್ ಕೊಡ್ತೀನಿ ಅಷ್ಟಲ್ವಾ? ಟವಲ್, ಇದು ಕ್ಯಾಪು ಎಲ್ಲ ಹಾಕ್ಕೊಂಡಿದ್ದೀರಲ್ವ? ಕ್ಯಾಪು ಹಾಕ್ಕೊಂಡಿದ್ದೀರ? ನಾನು ಹಾಕೊಳ್ಳ ದುಪ್ಪಟ್ಟ ಕೊಡ್ತೀನಿ. ದುಪ್ಪಟ್ಟ ತರ್ತೀನಿ. ದೊಡ್ಡದೇ ಅಲ್ವ ಇದು ಟವೇರ? ಯಾಕೋ ಬೇಜಾರಾಗ್ಬಿಟ್ಟನ್ಲಿ ಇವನು. ಎಲ್ಲ ನಾನು ಬಿಟ್ಟುಟ್ಟೋಯ್ತಾರಂತ ಬಾಲಾಡಿಸ್ಕೊಂಡು. ಜೋನು ಏನು ಕರ್ಕೊಯ್ತಿಲ್ಲ ಅಂತಲಾ? ಬನ್ನಿ ನಾವು ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟು ನಾವು ಧರ್ಮಸ್ಥಳಕ್ಕೆ ಬಂದು ಊಟ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಅಂದರೆ ನಮಗೆ ಬೆಳಗ್ಗೆ ದರ್ಶನ ಇರೋದು. ಇವಾಗ ಊಟ ಮಾಡೋಣ ಅಲ್ಲೇ ಅಂತ ಹೇಳ್ಬಿಟ್ಟು ರೂಮೆಲ್ಲ ಮಾಡಿ ನಮ್ಮ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಊಟಕ್ಕಂತ ಬಂದ್ವಿ. ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಊಟಕ್ಕೆಲ್ಲ ಕೆಳಗಡೆ ಕೂರೋಂಗೆ ಇಲ್ಲ, ತುಂಬ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಊಟಕ್ಕಾಗ್ಬೋದು, ಅಲ್ಲಿ ಹೋಗಿ ದರ್ಶನಕ್ಕಾಗ್ಬೋದು, ತುಂಬ ಚೆನ್ನಾಗಿದೆ ಇವಾಗ ನಮ್ಮ ಧರ್ಮಸ್ಥಳದಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಮೊದಲು ನಾನು ಸುಮಾರು ಸರಿ ಹೋಗಿದ್ದೀನಿ. ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕಿತ್ತು. ಇವಾಗ ಮೇಲ್ಗಡೆ ಕೂತ್ಕೊಂಡು ಊಟ ಮಾಡೋದು. ಅಂದರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಅವಾಗೆಲ್ಲ ಏನು ಅಂತಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ಅದೆಲ್ಲ ಚೆಲ್ತಾಯಿದ್ರು. ಅದೆಲ್ಲ ಪಾಪ ಅವ್ರಿಗೆ ಇದಾಯ್ತೈತಿ. ಇವಾಗಲೂ ಕೂಡ ಆ ತಟ್ಟೆಗಳನ್ನ ಎತ್ತೋಗೇ ಇಲ್ಲ. ಅದೊಂದು ಬೇಜಾರಾಯ್ತು. ಯಾಕೆ ನಾವೇ ತಟ್ಟೆ ತೊಗೊಂಡೋಗಿ ಇಟ್ಟು ತೊಳೆಯೋಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ನಾವು ಊಟ ಮಾಡಿ ಹಾಗೆ ಇಡೋಂಥದ್ದು. ಅಲ್ಲಿ ಅನ್ನ, ಸಾಂಬಾರು, ಪಾಯಸ ಇದೆಲ್ಲ ಹಾಕಿದ್ರು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ರೂಮಲ್ಲಿ ಬಂದು ಮಲಗಿದ್ದು. ಮತ್ತು ಇವಾಗ ಬೆಳಗ್ಗೆ ಎದ್ದು ನಾನು 3 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ. ಯಾಕೆ ಅಂದರೆ ಒಂದೇ ರೂಮ್ ಮಾಡಿದ್ದು. ನಾವು ಹೋಗಿರೋ 8 ಜನಕ್ಕೂ ಕೂಡ ದೊಡ್ಡದಾಗಿತ್ತು. ಹಾಗಾಗಿ ನಾನು ಸರಿ ಅಂತ ಹೇಳ್ಬಿಟ್ಟು 3 ಗಂಟೆಗೆ ರಾತ್ರಿ ಎದ್ದು ಸ್ನಾನ ಮಾಡ್ಕೊಂಡು ಆಮೇಲೆ ಅಕ್ಕನ ತಂಗಿನ ಎಲ್ಲರೂ ಕೂಡ ಹೇಳಿಸ್ದೆ. ನಾವು ಮಾಡಿದ್ಲು ಲೇಡೀಸ್ ಎಲ್ಲ ಸ್ನಾನ ಮಾಡ್ಕೊಂಡು ಆಮೇಲೆ ಅಪ್ಪ ಎಲ್ಲ ಸ್ನಾನ ಮಾಡ್ಕೊಳ್ಳಿ ಮಕ್ಕಳು ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಸ್ನಾನ ಮಾಡೋ ಅಷ್ಟರಲ್ಲಿ 5 ಗಂಟೆ ಆಯಿತು. ಈಗ ಅಪ್ಪ ಫೈನಲಿ ರೆಡಿಯಾಗಿ ನಿಂತಿದ್ದಾರೆ ನೋಡಿ. ಇದೇ ಬೆಡ್ಡು ದೊಡ್ಡದಾಗಿತ್ತಲ್ವ, ಹಾಗಾಗಿ ನಾವೆಲ್ಲರೂ ಇಲ್ಲೇ ಒಂದೇ ರೂಮ್ ಮಾಡಿದ್ವಿ. ಎಲ್ಲ ನಾವೇ ಅಕ್ಕ ತಂಗಿರು, ನಮ್ಮ ಅಪ್ಪ, ಇಷ್ಟೇ ಜನ, ಜಾಸ್ತಿ ಯಾರಿಲ್ಲ. ತಂಗಿ ಮಕ್ಕಳು, ತಂಗಿ ಗಂಡ ಒಬ್ಬರು ಇಷ್ಟೇ ಎಲ್ಲ ಬಂದಿದ್ದು. ಹಾಗಾಗಿ ಸುಮ್ಮನೆ ಯಾಕೆ ಅಂತೇಳಿ ಒಂದೇ ರೂಮ್ ಮಾಡ್ಕೊಂಡ್ವಿ. ಇದು ಪ್ರೈವೇಟ್ ರೂಮು. ಅಲ್ಲೆಲ್ಲ ದೇವಸ್ಥಾನದ ಕಡೆಯಿಂದ ರೂಮ್ಗಳೆಲ್ಲ ಬರೀ 100 ರೂಪಾಯಿ. ಈ ದೇವಸ್ಥಾನಗಳಲ್ಲಿ ನಾವು ಮಾಡಿರೋಂಥ ರೂಮು ಇದು ಸ್ವಲ್ಪ ಜಾಸ್ತಿ, ದುಡ್ಡು ಜಾಸ್ತಿ ಆಯಿತು. ಪರವಾಗಿಲ್ಲ. ಅಲ್ಲಿ 4,000, 5,000, 6,000 ಹಿಂಗಿರುತ್ತೆ ರೂಮು. ನಾವು ಪ್ರೈವೇಟಲ್ಲಿ ಮಾಡ್ಕೊಳ್ತೀವಿ ಅಂತಂದರೆ. ಆದರೂ ಚೆನ್ನಾಗಿತ್ತು. ಎಲ್ಲರಿಗೂ ಬಿಸಿನೀರೆಲ್ಲ ಬರ್ತಿತ್ತಲ್ವ. ನಾವು ಹಾಗಾಗಿ ಇವಾಗ ಹೋಗ್ತಾಯಿದ್ದೀವಿ ದೇವಸ್ಥಾನದ ಹತ್ರ. ಬಂದ್ವಿ ನಾವು ದೇವಸ್ಥಾನಕ್ಕೆ. ದೇವಸ್ಥಾನದೊಳಗಡೆ ಎಲ್ಲಿ ಕ್ಯೂ ನಿಲ್ಲಂಗಿಲ್ಲ. ಎಲ್ಲ ವಾಕ್ ಮಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇವಾಗ ಟೈಮಿಂಗ್ಸ್ ಕೂಡ ಇಷ್ಟೇ ಇರುತ್ತೆ, ಈ ಟೈಮಲ್ಲೇ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ಟು ಕೂತ್ಕೊಂಡ್ವಿ. ದರ್ಶನ ಕೂಡ ಆಯಿತು ನಮಗೆ. ಬೆಳಗ್ಗೆ 6:30 ಇಂದ 7:30 ಒಳಗಡೆ ದರ್ಶನ ಎಲ್ಲ ಮುಗೀತು. ಮುಗಿಸ್ಕೊಂಡು ನಾವು ಈಚೆ ಬರೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಮಳೆ. ಒಂದು ವೀಡಿಯೋ, ಫೋಟೋಸ್ ಏನೂ ತೆಗಿಯೋಕ್ಕಾಗಲಿಲ್ಲ ದೇವಸ್ಥಾನದ ಹತ್ರ. ಎಲ್ಲಿ ಮೊಬೈಲೇ ಹೊರಗಡೆ ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನಿಂತ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಇಷ್ಟು ಚಿಕ್ಕದಾದ ಒಂದು ವೀಡಿಯೋನ ನಾವು ಮಾಡ್ಕೊಂಡ್ವಿ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ ನೋಡಿ. ತುಂಬ ಮಳೆ ಬರ್ತಾಯಿದೆ. ನಾವು ಪ್ರಸಾದ ಎಲ್ಲ ಇಟ್ಕೊಂಡು ಹಂಗೆ ಅಲ್ಲಿ ನಿಂತ್ಕೊಂಡಿದ್ದೀನಿ. ಇವಾಗ ನಾವು ಬೇರೆ ಕಡೆ ಹೋಗ್ಬೇಕಿತ್ತಲ್ಲ, ಎಲ್ಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ಕುಕ್ಕೆಗೆ ಬಂದ್ವಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ತುಂಬಾ ಮಳೆ. ನೀವು ಹಿಂದೆ ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು.
ಮೊಬೈಲೇ ಹೊರಗಡೆ ತೆಗೆಯೋಂಗಿಲ್ಲ ಅನ್ನೋಷ್ಟು ಮಳೆ ಬರ್ತಾಯಿತ್ತು. ಆಗ ನಾನು ಜಾಸ್ತಿ ಯಾವುದೇ ವೀಡಿಯೋ ಕೂಡ ಮಾಡಿಲ್ಲ. ಮತ್ತು ಅಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. ಇಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕಂತ ಬಂದ್ವಿ. ಇಲ್ಲಿ ಬಾಳೆ ಎಲೆ ಊಟ ತುಂಬ ಚೆನ್ನಾಗಿದ್ದು. ಊಟ ಮೊದಲಿಗೆ ಚಟ್ನಿ ಹಾಕಿದ್ರು, ಆಮೇಲೆ ಅನ್ನ ಸಾಂಬಾರು ಪಾಯಸ ಎಲ್ಲ ಇತ್ತು. ಇಲ್ಲೂ ಕೂಡ ಹೊಟ್ಟೆ ತುಂಬ ನಾವು ಬೆಳಗ್ಗೆ ತಿಂಡಿನೇ ಮಾಡಿರಲಿಲ್ಲ. ಧರ್ಮಸ್ಥಳದಲ್ಲಿ ನಾವೆಲ್ಲಿ ಊಟಕ್ಕೆ ನಾಷ್ಟಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಮಳೆ ತುಂಬ ಇರೋದ್ರಿಂದ. ಇಲ್ಲೇ ಒಂದು ಡೈರೆಕ್ಟ್ ಮಧ್ಯಾಹ್ನ ಊಟ ಮುಗಿಸಿ ಇಲ್ಲಿ ನೀರೆಲ್ಲ ಹರಿಯುತ್ತಲ್ಲ, ಅಂದರೆ ಸುಬ್ರಹ್ಮಣ್ಯ ದೇವರು ಮೊದಲು ಎಲ್ಲಿ ಮೂಡಿರೋದು ಆ ಜಾಗಕ್ಕೆ ಬಂದ್ವಿ ನಾವು. ಅಲ್ಲಿ ತುಂಬ ಚೆನ್ನಾಗಿ ನೀರೆಲ್ಲ ಹೋಗ್ತಾ ಇರುತ್ತೆ. ಎಲ್ಲರೂ ಒಂದಿಷ್ಟು ಜನ ಕಲ್ಲೆಲ್ಲ ಎತ್ತಿ ಎತ್ತಿ ಜೋಡಿಸ್ತಾಯಿದ್ರು. ನಾನು ಅಕ್ಕಪಕ್ಕದಲ್ಲಿರೋರು ಕೇಳಿದೆ ಏನಕ್ಕೆ ಅಂತ. ಅವ್ರೇನೋ ಹರಕೆ ಇರುತ್ತೆ ಅದಕ್ಕೋಸ್ಕರ ಜೋಡಿಸ್ತಾ ಇದ್ದಾರೆ ಅಂತಂದರು. ಗೊತ್ತಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಾಗಲಿಲ್ಲ. ಮತ್ತು ಏನೋ ಮನೆ ಕಟ್ಟೋದಕ್ಕೆಲ್ಲ ಮಾಡ್ತಾರೆ ಆ ರೀತಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ನೋಡಿಕೊಂಡು ಇವಾಗ ನಾವು ಏನಾದರೂ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಕ್ಕ ನಾವೆಲ್ಲ ಬರ್ತಾಯಿದ್ದೀವಿ. ಅಪ್ಪ ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಆದರೆ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ರು ಕೂಡ ನನಗೆ ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲೇ ಇಲ್ಲ. ಅದೊಂದು ಬೇಜಾರು. ಇಲ್ಲಿ ಮಳೆ ಅಂದರೆ ಒಳಗಡೆ ಹೋಗ್ತಾಯಿದ್ವಿ, ಹಂಗಾಗಿ ನಮಗೆ ಮಳೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬಿಟ್ಟು ಹೊರಗಡೆ ಹೋಯ್ತು ಅಂದರೆ ತುಂಬಾ ಮಳೆ ಇರುತ್ತೆ. ಇನ್ನೇನು ತಾನೇ ಮಾಡೋದು, ನಾವು ನೆನ್ಕೊಂಡು ಅಲ್ವಾ ಅಂತ ಅನ್ಸ್ಬಿಡ್ತು ನನಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಮಾತ್ರ ದರ್ಶನ ತುಂಬ ಚೆನ್ನಾಗಾಯಿತು ಧರ್ಮಸ್ಥಳದಲ್ಲಿ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ಎರಡು ಕೂಡ ತುಂಬ ಚೆನ್ನಾಗಾಯಿತು. ಮತ್ತು ನಾವು ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕಾಯ್ತಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು. ಅದೊಂದು ಬೇಜಾರಾಯಿತು. ಪಾಪ ಡ್ರೈವರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು. ಆಗ ನಾವು ಅಲ್ಲಿಗೆ ಹೋಗಲೇ ಇಲ್ಲ. ಇಲ್ಲೂ ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ನಾವಿನ್ನೆಲ್ಲೂ ಹೋಗಿಲ್ಲ. ಡೈರೆಕ್ಟ್ ನಾವು ಬರಬೇಕಾದ್ರೆ ಅಲ್ಲಿ ಧರ್ಮಸ್ಥಳದಲ್ಲಾಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಏನು ಕೂಡ ತಗೊಂಡೋಗೋಕ್ಕಾಗಿಲ್ಲ. ನಾವು ಮಡಿಕೇರಿಲಿ ಬಂದುಬಿಟ್ಟು ತುಂಬ ಕೋಲ್ಡ್ ಇತ್ತು. ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿ ಇದರೆಲ್ಲ ಬಿದ್ರ ಬುಟ್ಟಿಗಳು ಈ ಥರ ಎಲ್ಲ ಇಟ್ಕೊಂಡಿದ್ರು. ನಾವೆಲ್ಲರೂ ಮನೆಗೆ ಒಂದೊಂದು ತೊಗೊಂಡು ಹೋಗೋಣ, ಇಲ್ಲಿವರೆಗೂ ಬಂದು ಏನು ತೊಗೊಂಡು ಹೋಗೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ತಗೊಂಡೆ. ಬುಜ್ಜಿ ಬೇಬಿಗೆ ಮಾತ್ರ ಸ್ವಲ್ಪ ಒಂದು ಇಷ್ಟು ಆಟದ ಸಾಮಾನೆಲ್ಲ ಅಲ್ಲೇ ತೊಗೊಂಡಿದ್ದೆ. ಅದನ್ನು ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಓದೋ ಜಾಗದಲ್ಲಿ ವೀಡಿಯೋ ಮಾಡ್ಕೊಂಡು, ಯಾಕೆಂದರೆ ಮೊಬೈಲೇ ಈಚೆ ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ. ಹಾಗಾಗಿ ಜಾಸ್ತಿ ಅಲ್ಲಿ ಯಾವುದೂ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಅಷ್ಟೇ. ಮತ್ತು ಇದೆಲ್ಲ ಬಿದ್ರ ಬುಟ್ಟಿಗಳು ತುಂಬ ಚೆನ್ನಾಗಿತ್ತಲ್ವ, ಹಾಗಾಗಿ ನಾನು ತಗೊಂಡೆ. ಇದಕ್ಕೆ ಬಂದು ಎಷ್ಟು ನನಗೆ ಗೊತ್ತಿಲ್ಲ, ಇದರ ಪ್ರೈಸೇ ಗೊತ್ತಿಲ್ಲ. 400 ರೂಪಾಯಿಗಿಂತ ಕಡಿಮೆ ಕೊಡೋಲ್ಲ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಯಾಕೆಂದರೆ ನಾವು ಅಲ್ಲಿಂದ ಬಂದಿದ್ವಿ, ಇನ್ನು ಮುಂದೆ ಹೋದ್ರೆ ಈ ಥರ ಸಿಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ಲರೂ ಕೂಡ ಅಕ್ಕ ತಂಗಿರು ಎಲ್ಲ ಕೂಡ ಸೇರಿ ಎಲ್ಲ ಒಂದೊಂದು ತಗೊಂಡ್ವಿ. ತಂಗಿಗೂ ಇಷ್ಟ ಆಯಿತು, ಅಕ್ಕನಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡೆ ನೋಡಿ. ನಾನು ವಾಯ್ಸೆಲ್ಲ ಒಂಥರ ಆಗ್ಬಿಟ್ಟಿದೆ ಕೋಲ್ಡ್ಗೆ. ಅಲ್ಲಿ ಯಪ್ಪ ಸಿಕ್ಕಾಬಟ್ಟೆ ಮಳೆ, ಕಾಲಿಡಕ್ಕಲ್ಲಿ ಜಾಗಿಲ್ಲ ಆ ರೀತಿ ಆಗಿಬಿಟ್ಟಿತ್ತು ನನಗಂತೂ. ಯಾರಾದರೂ ಹೋಗೋರಿದ್ದರೆ ನೋಡ್ಕೊಂಡು ಹೋಗಿ ಮಳೆಯೆಲ್ಲ ಕಳ್ಕೊಂಡು. ಒಂದಿಷ್ಟು ವಸ್ತುಗಳೆಲ್ಲ ಅಲ್ಲಿ ಏನೇನು ಬೇಕು ಸ್ವಲ್ಪ ತಗೊಂಡ್ವಿ. ಯಾವುದೋ ಮುಖಕ್ಕೆ ಹಚ್ಚೋದು ಅದು ಇದು ಅಂತ ಅಂದ್ಕೊಂಡು ಎಲ್ಲ ತಗೊಂಡ್ರು. ತುಂಬ ಐಟಮ್ಸ್ ಇತ್ತು ಇಲ್ಲಿ. ಡ್ರೈ ಫ್ರೂಟ್ಸ್ ಆಗ್ಬೋದು, ಮತ್ತು ಮುಖಕ್ಕೆ ಹಚ್ಚೋದಕ್ಕೆ ಏನೇನೋ ಪೌಡ್ರು ಅಂತ ಇತ್ತು. ನಾನು ಆ ಥರ ಯಾವುದೂ ತಗೊಳ್ಳಿಲ್ಲ. ಸ್ವಲ್ಪ ಆ ಬುಟ್ಟಿ ಒಂದು ತಗೊಂಡೆ ನಾನು ಅಷ್ಟೇ. ಇಷ್ಟೇ, ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲರೂ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನೋಡಿ. ಸೈಲು ಸುನಿಲ್ ವ್ಲಾಗ್ ಅಲ್ಲ ಇದು, ಇದು ಲಕ್ಷ್ಮಿ ಕುಟುಂಬ ಯೂಟ್ಯೂಬ್ ಚಾನಲ್. ಇವನು ಲಕ್ಷ್ಮಿ ಕುಟುಂಬ ಕುಶ್ ಯೂಟ್ಯೂಬ್ ಚಾನಲ್. ಫೋಟೋ ಕಳಿಸಿದ್ದೀನಲ್ಲೇ, ನಂಬರ್ ಹೊಡೆದು ನೋಡಿ ಸಾಕು. ಸರಿ, ಇವಾಗ ನಿಂತ್ಕೊಳ್ಳಿ, ಸ್ವಲ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನು, ವಿಡಿಯೋ ಮಾಡೋಣ. ಓಕೆ, ಸುಮ್ಮನಿರು ಇವಾಗ, ಬಿಡಲಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಫುಲ್ಲು ಟಯರ್ಡ್. ಅಂದರೆ ಎಲ್ಲ ಹೊರಗಡೆ ಹೋಗಿದ್ದಲ್ಲ, ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ನಾವು ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತು. ಈ ಮಳೆಯಿಂದಾಗಿ ನಾವೆಲ್ಲೂ ಹೋಗಲಿಲ್ಲ. ಯಾಕೆಂದರೆ ಅಲ್ಲಿ ಮಳೆ ನೋಡಿದ್ರೆ ಭಯಂಕರ. ನಿಜ ಧರ್ಮಸ್ಥಳಕ್ಕೆ ಯಾವಾರಾದರೂ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಸ್ವಲ್ಪ ನೀವು ಈ ಟೈಮ್ ಮಳೆ ಟೈಮ್ನ ಕಳೆದುಬಿಟ್ಟೆ ಹೋಗಿ. ಏನಕ್ಕೆ ಅಂತಾರೆ, ಇವಾಗ ಈ ಟೈಮಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ ಅನ್ನೋದು ತುಂಬಾ ಕಷ್ಟ ಇರುತ್ತೆ. ಇಲ್ಲ ಡೈರೆಕ್ಟ್ ದರ್ಶನಕ್ಕಾಗಲಿ ಯಾವ ಸಾರಿ ಹೋಗಬೇಕು ಅಂದರೂ ಕೂಡ ಇವಾಗ ಅಲ್ಲಲ್ಲೇ ಮರಗಳೆಲ್ಲ ಬೀಳೋದಾಗ್ಬೋದು, ಗುಡ್ಡ ಕುಸಿತ ಆಗ್ಬೋದು, ತುಂಬಾ ಇದೆ. ಆ ಕಡೆ ಟ್ರಾವೆಲ್ ಮಾಡೋರು ಜೋಪಾನವಾಗಿರಿ. ನಮಗಂತೂ ಸಿಕ್ಕಾಬಟ್ಟೆ ಮಳೆ ಅನ್ನಿಸ್ತು. ಹೊರಗಡೆ ಹೋಗಿ ಒಂದು ಊಟ ಟೀ ಕುಡಿಯೋಕ್ಕೂ ಕೂಡ ಆಗಲಿಲ್ಲ. ಯಾಕೆಂದರೆ ದೇವಸ್ಥಾನದ ಹತ್ರನೇ ನಾವಿಲ್ಲಿಂದ ಏನು ಕಾರ್ ತೊಗೊಂಡೋಗಿದ್ವಿ ಅಂತ ದೇವಸ್ಥಾನದ ಬಾಗಿಲಲ್ಲಿ ನಿಂತ್ಕೊಂಡ್ವಿ. ಅಲ್ಲಿಂದ ಒಳಗಡೆ ಹೋಗೋಷ್ಟರಲ್ಲೇ ಫುಲ್ ನೆನ್ಕೊಳ್ತಾ ಇದ್ವಿ. ದರ್ಶನ ಇದೀರಪ್ಪ, ಮಳೆ ನಿಂತಿದೆ. ಎಷ್ಟು 2 ನಿಮಿಷ 3 ನಿಮಿಷ ಮಳೆನೇ ಇಲ್ಲ, ನಿಂತಿದೆ ಅಂತ ಈಚೆ ಬರೋಷ್ಟರಲ್ಲಿ ಫುಲ್ಲು ಮಳೆ. ಅಷ್ಟು ಮಳೆಯಲ್ಲಿ ನೆನ್ಕೊಂಡು ದರ್ಶನ ಮಾಡ್ಕೊಂಡು ಅಂತೂ ಇದು ಒಳ್ಳೆ ದರ್ಶನ ಮುಗಿಸ್ಕೊಂಡು ಬಂದಿದ್ವಿ ನಾವು. ಅಂದರೆ ಅಲ್ಲಿಂದ ಬಂದಲ್ಲ ನಾನು, ಫುಲ್ ಎಲ್ಲ ಬಾಡಿ ಪೇನು. ಅಷ್ಟು ಬಿಟ್ಟರೆ ಏನಿಲ್ಲ, ಎಲ್ಲ ಆರೋಗ್ಯವಾಗಿ
ಹುಷಾರಾಗಿ ಎಲ್ಲರೂ ಕೂಡ ಬಂದ್ವಿ. ಅದು ಬಿಟ್ಟರೆ ಇನ್ನೇನು ನಾವೆಲ್ಲ ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ ಅಂದರೆ ಬಾಡಿ ಪೇನ್ ಬಂದೇ ಬರುತ್ತಲ್ವ. ನನಗೂ ಕೂಡ ಸ್ವಲ್ಪ ಬೆನ್ನೆಲ್ಲ ನೋವು ಬಂದಿದೆ. ಸರಿ ಆಗುತ್ತೆ, ಇವತ್ತು ನಾಳೆ ಸ್ವಲ್ಪ ಸರಿ ಹೋಗುತ್ತೆ. ಎಲ್ಲ ಬಿಸಿ ಬಿಸಿಯಾಗಿ ಸ್ವಲ್ಪ ಸ್ನಾನ ಮಾಡಿದೆ, ಓಕೆ ಅನ್ನಿಸ್ತಿದೆ. ಇವಾಗ ಶೈಲ್ ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ಬೇಕು, ಮಮ್ಮಿ ಬನ್ನಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ. ವಿಡಿಯೋ ನೋಡಿ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನಡಿ ಕುಷ್ಮಾ. ನಾವಿವಾಗ ಮಾಲ್ಗೆ ಬಂದ್ವಿ. ಇದಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅಪ್ಪಿ ನಾನಂತೂ ಇಲ್ಲಿ ತಪ್ಪಿಸ್ಕೊಂಡ್ರೆ ಯಾವ ಸೈಡಿಂದ ಹೋಗಬೇಕು, ಯಾವ ಸೈಡಿಂದ ಬರಬೇಕು ಅನ್ನೋದಂತೂ ಗೊತ್ತಾಗಲ್ಲ, ಯಾಕೆಂದರೆ ಅಷ್ಟು ದೊಡ್ಡ ಮಾಲ್ ಇದು. ನಾನು ಒಂದು 2-3 ಸರಿ ಬಂದಿದ್ದೀನಿ ಶೈಲಿ ಜೊತೆ ಇಲ್ಲಿಗೆ. ಆದರೂ ಕೂಡ ಇಲ್ಲಿಂದ ಮೇಲೆ ಎಲ್ಲಾದರೂ ಹೋಯ್ತು ಅಂದರೆ ಅಲ್ಲಿಂದ ಇನ್ಯಾವ ಸೈಡಿಂದ ಬರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಕನ್ಫ್ಯೂಸ್ ಆಗುತ್ತೆ. ನಾವಿಲ್ಲಿ ಬುಜ್ಜಿ ಬೇಬಿ ನೋಡಿ ಬಂದುಬಿಟ್ಟು ಹೆಂಗೆ ಆಟ ಆಡ್ತಿದ್ದಾನೆ ಅಂದರೆ ಎಲ್ಲ ಸಾಫ್ಟಾಗಿದೆಯಂತೆ. ಒಂದೊಂದು ಕಾರ್ಪೆಟ್ ಇದೆಲ್ಲ ಇದೆ ಇಲ್ಲಿ. ಅಯ್ಯಪ್ಪ ಎಷ್ಟೊಂದು ಕಾಸ್ಟ್ಲಿ ಅಂದರೆ 8,000 10,000 ಬಿಲ್ ನೋಡಿಬಿಟ್ಟೆ ಶಾಕ್ ಆಗಬೇಕು, ಆ ರೀತಿ ಇದೆ. ಇಲ್ಲಿ ಒಂದೊಂದು ಮ್ಯಾಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇದೆ ನೋಡಿ. ಕಾರ್ಪೆಟ್ ಆಗ್ಬೋದು, ಮ್ಯಾಟ್ಗಳಾಗ್ಬೋದು, ತುಂಬ ಚೆನ್ನಾಗಿದೆ. ಇದಂತೂ ಮಕ್ಕಳಿಗೆಲ್ಲ ಬೆಡ್ ಥರನೇ ಇದೆ. ಆ ಕಾರ್ಪೆಟ್ ಎಲ್ಲ ಹಾಕ್ಬಿಟ್ರೆ ಮಕ್ಕಳೆಲ್ಲ ಆಟ ಆಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಆ ಕಾರ್ಪೆಟ್ ಎಲ್ಲ ಇದು ತೊಗೋಬೇಕಂತ ನೋಡಿ. ಬುಜ್ಜಿ ಬೇಬಿ ಹೇಳ್ತಿದ್ದಾನೆ ತುಂಬ ಸಾಫ್ಟಾಗಿದೆ ಅಮ್ಮಮ್ಮ, ನಮ್ಮ ಪಾಪು ಎಲ್ಲ ಮಲಗ್ಸೋಕ್ಕೆ ಅಂದ. ಮೊದಲು ಇಳಿ ಕೆಳಗಡೆ ಸ್ಲಿಪ್ಪರ್ ಹಾಕ್ಕೊಂಡು ಮೇಲೆ ಹಚ್ಬೇಡ ಅಂದ್ಬಿಟ್ಟು ಇಳಿಸ್ದೆ. ಇಲ್ಲಿ ನೋಡಿ, ಇಲ್ಲಿ 2 ಬ್ಲ್ಯಾಂಕೆಟ್ ತಗೋಣ ಅಂದ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ಇವನಂತೂ ನಾನು ವೀಡಿಯೋ ಮಾಡು ಅಂದ್ಕೊಂಡು ಹೋಗಿದ್ರ ಮೇಲೆ ಬಿದ್ದುಕೊಂಡು ಒದಾಡ್ತಾ ಇದ್ದಾನೆ. ಒಟ್ಟಿಗೆ ತರಲೆ ಅವನು. ಅಲ್ಲಿ ನಾವು ಬ್ಲ್ಯಾಂಕೆಟ್ ಎಲ್ಲ ತಗೊಂಡು ಇಟ್ಬಿಟ್ಟು ಮತ್ತೆ ನಾವು ಇಲ್ಲಿ ಸ್ವಲ್ಪ ನೈಲ್ ಪಾಲಿಶ್ ಅದೆಲ್ಲ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಏನಾದರೂ ಎಕ್ಸ್ಟ್ರಾ ಏನಾದರೂ ನಮಗೆ ಬೇಕಾಗಿರೋವಂಥದ್ದು ಪ್ರಾಡಕ್ಟ್ ಸಿಕ್ಕಿದ್ರೆ ತೊಗೋಬೋದಲ್ವ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ಟೈಮಲ್ಲಿ ಬ್ಲ್ಯಾಂಕೆಟ್ ಎಲ್ಲ ಏನಕ್ಕೆ ಅಂತಂದರೆ ಸ್ವಲ್ಪ ಚಳಿ ಇದೆ. ಶೈಲಿ ಏನೋ ಸ್ವಲ್ಪ ದಪ್ಪ ಇರೋದಿದೆ, ಅದು ಬಿಟ್ಟು ತೆಳ್ಳೆ ಇರೋದಿತ್ತು. ಬೇಕು ಅಂತ ಬಂದು ಸರಿ ಬಾ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಗೆಲ್ಲ ಏನೇನು ಬೇಕು ಟವಲ್ ಆಗ್ಬೋದು ಅದೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಕೊನೆಯಲ್ಲಿ ಗೊತ್ತಾಗುತ್ತಲ್ಲ ಏನೆಲ್ಲ ತಗೊಂಡ್ವಿ ಅಂತ ಹೇಳ್ಬಿಟ್ಟು. ಮಾಲ್ ಅಂತಂದರೆ ಗೊತ್ತಲ್ವ, ತುಂಬಾ ಕಾಸ್ಟ್ಲಿ ಇರುತ್ತೆ. ಅಷ್ಟಾಗೆಲ್ಲ ತಗೊಳ್ಳೋಕ್ಕಾಗಲ್ಲ. ಅಂದರೆ ಪ್ರಾಡಕ್ಟಾಗಿ ಕೂಡ ಹಾಗೆ ಸಿಗುತ್ತೆ. ಮತ್ತು ಶೈಲು ಫಾಲೋವರ್ ಕೂಡ ಸಿಕ್ಕಿದ್ರು, ಅವರು ಕೂಡ ಮಾತಾಡ್ತಿದ್ರು. ಬುಜ್ಜಿ ಬೇಬಿ ಅಂತೂ ಅಲ್ಲಿರೋದೆಲ್ಲ ಅದು ಬೇಕು ಇದು ಬೇಕು ಅಂದ್ಬಿಟ್ಟು ತಗೊಂಡು ಆಟ ಆಡ್ತಿದ್ದಾನೆ ತಳ್ಕೊಂಡು ನೋಡಿ. ಇಲ್ಲೆಲ್ಲ ಜಾಸ್ತಿ ವೀಡಿಯೋ ಎಲ್ಲ ಇರೋಲ್ಲ. ಅದರಲ್ಲಿ ಮಾಲಲ್ಲೆಲ್ಲ ಗೊತ್ತಿರೋರು ಶೈಲು ಫಾಲೋವರ್ಸ್ ಎಲ್ಲ ಇರ್ತಾರಲ್ವ, ಸ್ವಲ್ಪ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೋಬೋದು ಅಷ್ಟೇ. ದೊಡ್ಡದೆಲ್ಲ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ಮಾಲ್ಗಳಲ್ಲಿ. ಇಲ್ಲಿ ನೋಡಿ, ಇಲ್ಲೆಲ್ಲ ತುಂಬ ಮರಗಳಿಂದ ಮಾಡಿರೋದು, ತುಂಬ ಚೆನ್ನಾಗಿದೆ. ಬೌಲ್ಗಳು, ಫ್ರೂಟ್ಸ್ ಹಾಕೋದು, ಫ್ರೂಟ್ಸ್ ಕಟ್ ಮಾಡೋದು ಎಲ್ಲ ಚೆನ್ನಾಗಿದೆ ನೋಡಿ. ಬುಜ್ಜಿ ಬೇಬಿ ನೋಡಿ, ಇದೆರಡು ಬೇಕಂತೆ ಅವನು ಹೊಸ್ಕೊಂಡು ಮಲ್ಕೊಳ್ಳೋಕ್ಕೆ. ಇಷ್ಟಿಷ್ಟು ದೊಡ್ಡ ತೊಗೊಂಡು ಬರ್ತಾಯಿದ್ದಾನೆ ಹಾಕಿಸ್ಕೊಂಡು ಅಲ್ಲಿಗೆ. ಇದು ಹಾಕಿ ಅಂದ್ಕೊಂಡಲ್ಲಿ ಇರೋರ ಕೈಲಿ ಕೇಳ್ಕೊಳ್ಳೋದು, ಹಾಕ್ಕೊಳ್ಳೋದು, ಬರೋದು. ಮತ್ತು ಇಲ್ಲಿ ಬೆಡ್ದೆಲ್ಲ ಇದೆ ನೋಡಿ. ಇದು ತಗೋ ಅಮ್ಮಮ್ಮ ನೀನು, ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ, ಇದನ್ನು ನಮ್ಮ ಮನೆಗೆ ತಗೊಂಡು ಹೋಗೋಣ ಅಂದ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಮೇಲೆ ಮಲಗಿಬಿಡ್ತಾನೆ. ಒಳ್ಳೆ ಅಲ್ಲೆಲ್ಲ ಹೋಯ್ತು ನಮ್ಮ ಮನೆಯೆಲ್ಲ ಆಟ ಆಡ್ತಾರಲ್ಲ ಹಂಗೆ ಆಟ ಆಡೋಕ್ಕೆ ಹೋಗ್ತಾನೆ.